ದುಷ್ಟರು ಎಷ್ಟೇ ಶಕ್ತಿಶಾಲಿಗಳಾಗಿದ್ದರೂ ಕೂಡ ಅವರ ಅಂತ್ಯ ನಿಶ್ಚಿತ ಅನ್ನುವಂಥದ್ದು ನಮ್ಮ ಸಮಾಜ ನಮಗೆ ಕಲಿಸಿಕೊಡ್ತಾ ಇದೆ. ಹಿರಣ್ಯಾಕ್ಷನ ಕಥೆಯನ್ನು ನಾವು ಕೇಳಿದ್ದೇವೆ. ಹಿರಣ್ಯಾಕ್ಷ ಎಷ್ಟು ಬಲಶಾಲಿ ಅಂದರೆ ಇಡೀ ಪೃಥ್ವಿಯನ್ನೇ ತಗೊಂಡು ಹೋಗ್ತಾ ಇದ್ದ. ಅಂದ್ರೆ ಅವನ ಆಕಾರ ಎಷ್ಟು ದೊಡ್ಡದಿರ್ಬೋದು ಆಲೋಚನೆ ಮಾಡಿ. ಆವಾಗೇನು ಪೃಥ್ವಿ ಸಣ್ಣದಿತ್ತೇನೋ, ಆ ಪೃಥ್ವಿನೇ ಎತ್ಕೊಂಡು ಹೋಗುವಷ್ಟು ಆಕಾರ ಹೊಂದಿದ್ದಾಗ ಅವನು ಎಷ್ಟು ಬಲಶಾಲಿ ಇದ್ದ. ಅವನನ್ನು ಕೂಡ ವರಾಹ ಅವತಾರದಲ್ಲಿ ಅವನ ಸಂಹಾರ ಆಗಿರುವಂಥದ್ದಲ್ಲ. ಹೀಗೆ ಆ ಶಸ್ತ್ರಗಳನ್ನು ಬಳಸುವಂಥದ್ದೇ ದುಷ್ಟರ ನಾಶಕ್ಕಾಗಿ, ಸಜ್ಜನರ ರಕ್ಷಣೆಗಾಗಿ. ಸಂಘದ ಕೆಲಸ ಏನು ಅಂತ ಅನೇಕರಿಗೆ ಆಶ್ಚರ್ಯ ಆಗಿರಬಹುದು. ಕೇವಲ ಇವರು ದಕ್ಷ ಆರಂಭ ಮಾಡ್ತಾರೆ ಅಥವಾ ಪಥಸಂಚಲನವನ್ನು ಮಾಡ್ತಾರೆ ಅಂತ ಅನೇಕರಿಗೆ ಅಷ್ಟೇ ಗೊತ್ತಿರಬಹುದು. ವಿವೇಕಾನಂದರು 1893 ಸೆಪ್ಟೆಂಬರ್ 11ನೇ ತಾರೀಕು ಏನು ಚಿಕಾಗೋದ ಧರ್ಮ ಸಭೆಯಲ್ಲಿ ಮಾತನಾಡ್ತಾ ನನ್ನ ಅಮೇರಿಕೆಯ ಸಹೋದರ ಸಹೋದರಿಯರೇ ಅಂದ ತಕ್ಷಣ ಸತತ 2 ನಿಮಿಷಗಳ ಕಾಲ ಚಪ್ಪಾಳೆಯನ್ನು ತಟ್ಟುತ್ತಾರೆ. ಯಾಕೆ ಚಪ್ಪಾಳೆಯನ್ನು ತಟ್ಟಿದ್ರು? ಈಗ ಇದುವರೆಗೂ ವಿವೇಕಾನಂದರ ಪರಿಚಯ ಅವರು ಯಾರಿಗೂ ಇರಲಿಲ್ಲ, ಅವರ ಪರಿಚಯ ಇರಲಿಲ್ಲ. ಆದರೂ ಅವರನ್ನ ಸಹೋದರ ಸಹೋದರಿಯರೇ ಅಂತ ಕರೀತಿರಬೇಕಾದ್ರೆ, ಅಂದ್ರೆ ಅಪರಿಚಿತ ವ್ಯಕ್ತಿಗಳನ್ನು ಇವರು ಸಹೋದರ ಸಹೋದರಿಯರೇ ಅಂತ ಕರೀತಿರಬೇಕಾದ್ರೆ ಇವರ ಧರ್ಮ ಎಷ್ಟು ಶ್ರೇಷ್ಠ, ಇವರ ದೇಶ ಎಷ್ಟು ಶ್ರೇಷ್ಠ ಅಂತ ಆಲೋಚನೆ ಮಾಡಿ ಅವರು ಚಪ್ಪಾಳೆಯನ್ನು ತಟ್ತಾರೆ. ಮುಂದೆ ಮಾತನಾಡ್ದವ್ರು ಹೇಳಿದ್ದೇನು, ನಾನು ಅತ್ಯಂತ ಪ್ರಾಚೀನ ರಾಷ್ಟ್ರ ಭಾರತದಿಂದ ಬಂದಿದ್ದೇನೆ. ಎಲ್ಲ ಮತಗಳ ಮಾತೃಸ್ಥಾನದಲ್ಲಿರುವಂತಹ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಜಗತ್ತಿನ ಎಲ್ಲ ಜನಗಳಿಗೆ ಆಶ್ರಯ ಕೊಟ್ಟಿರುವಂತಹ ಭಾರತದಿಂದ ಬಂದಿದ್ದೇನೆ. ಸನ್ಯಾಸಿಗಳ ರಾಷ್ಟ್ರದಿಂದ ಬಂದಿದ್ದೇನೆ. ಯಾವ ಮಾರ್ಗದಿಂದ ಬೇಕಾದರೂ ಮೋಕ್ಷವನ್ನು ಪಡೆಯಬಹುದು. ಈ ರೀತಿ 2-3 ನಿಮಿಷದ ಭಾಷಣದಿಂದ ಇಡೀ ಅಮೇರಿಕೆಯ ಜನಗಳನ್ನು ಅವರು ಗೆಲ್ಲುತ್ತಾರೆ. ಮಾರನೇ ದಿವಸ ಅಮೇರಿಕೆಯ ಪತ್ರಿಕೆ ಬರೆಯುತ್ತೆ, ಈಗ ಅಲ್ಲಿವರೆಗೆ ಅಪಪ್ರಚಾರವನ್ನು ಈ ರೀತಿ ಮಾಡ್ತಿರ್ತಾರಲ್ಲ, ಭಾರತ ಅಂದ್ರೆ ಅನಾಗರಿಕ ರಾಷ್ಟ್ರ, ಭಾರತಕ್ಕೆ ಧರ್ಮ ಗೊತ್ತಿಲ್ಲ, ಹುಟ್ಟಿದ ಮಕ್ಕಳನ್ನು ಮೊಸಳೆ ಬಾಯಿಗೆ ಎಸೆಯುತ್ತಾರೆ, ಹೆಣ್ಣು ಮಕ್ಕಳನ್ನು ಮುದುಕರಿಗೆ ಕೊಟ್ಟು ಮದುವೆ ಮಾಡ್ತಾರೆ, ಅವರಿಗೆ ಧರ್ಮವನ್ನ ಕಲಿಸಬೇಕಾಗಿದೆ ಅಂತ ಹಣ ಸಂಗ್ರಹ ಮಾಡ್ತಾ ಇರ್ತಾರೆ. ವಿವೇಕಾನಂದರ ಭಾಷಣವನ್ನು ಕೇಳಿದ ನಂತರ ಪತ್ರಿಕೆ ಬರೆಯುತ್ತೆ, ಇನ್ಮೇಲೆ ಭಾರತಕ್ಕೆ ನಾವು ಧರ್ಮವನ್ನ ಕಲಿಸಬೇಕಾಗಿಲ್ಲ, ನಾವು ಧರ್ಮವನ್ನ ಕಲಿಬೇಕಾಗಿದೆ ಅಂತ ಹೇಳ್ತಾರೆ. ವಿವೇಕಾನಂದರು ಹೋಗಿರದೇ ಇದ್ರೆ ಕ್ರೈಸ್ತ ಮತನೇ ಜಗತ್ತಿನಲ್ಲಿ ಶ್ರೇಷ್ಠ ಅಂತ ಸಿದ್ಧ ಆಗ್ತಾ ಇದೆ. ವಿವೇಕಾನಂದರು ಹೋಗಿದ್ದರ ಪರಿಣಾಮವಾಗಿ ಭಾರತ ಸರ್ವಶ್ರೇಷ್ಠ ರಾಷ್ಟ್ರ, ಹಿಂದೂ ಧರ್ಮ ಸರ್ವಶ್ರೇಷ್ಠ ಧರ್ಮ ಅಂತ ಸಿದ್ಧ ಆಯಿತು. 4 ವರ್ಷಗಳ ನಂತರ ವಾಪಸ್ ಬರಬೇಕಾದ್ರೆ ವಿವೇಕಾನಂದರಿಗೆ ಕೇಳ್ತಾರೆ, ನಿಮಗೀಗ ಭಾರತದ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂತ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ನಾನು ಮೊದಲು ಭಾರತವನ್ನು ಪ್ರೀತಿಸ್ತಾ ಇದ್ದೆ, ಇನ್ನು ಮೇಲೆ ಭಾರತವನ್ನು ಪೂಜಿಸಬೇಕಂತ ಅನ್ನಿಸ್ತಾ ಇದೆ ಅಂತ. ಮೊದಲ ಒಂದು ಕೊಲಂಬ ಕೇಳ್ತಾರೆ ಅವರು. ಕೊಲಂಬ ಆವಾಗ ಭಾರತದಲ್ಲೇ ಇರುತ್ತೆ. ಸಾವಿರಾರು ಜನ ಅವರನ್ನು ಸ್ವಾಗತಕ್ಕಾಗಿ ಕಾಯ್ತಾ ಇದ್ದಾರೆ. ಅದು ವಿವೇಕಾನಂದ ಕೊಲಂಬೋದಲ್ಲಿ ಇಳಿದ ತಕ್ಷಣ ಮಣ್ಣನ್ನು ಮೈ ಮೇಲೆ ಹಾಕೊಳ್ತಾರೆ. ಯಾಕೆ ಅಂತ ಕೇಳಿದಾಗ 4 ವರ್ಷಗಳ ಕಾಲ ವಿದೇಶಗಳಲ್ಲಿ ತಿರುಗಾಡಿದ್ರಿಂದ ನನ್ನ ಶರೀರ ಮತ್ತು ಮನಸ್ಸು ಅಸಿದ್ಧ ಆಗಿದೆ, ಅದಕ್ಕಾಗಿ ಭಾರತದ ಪವಿತ್ರ ಮಣ್ಣನ್ನು ಮೈ ಮೇಲೆ ಹಾಕೊಳ್ತಾ ಇದ್ದೇನೆ ಅಂತ ವಿವೇಕಾನಂದರು ಹೇಳ್ತಾರೆ. ಈ ರೀತಿ ಕಣ ಕಣವನ್ನು ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿ ವಿವೇಕಾನಂದರಾಗಿರ್ತಾರೆ. ಯಾವ ಕಾರ್ಯವನ್ನು ವಿವೇಕಾನಂದರು ಮಾಡಿದರೋ ಅದೇ ಕಾರ್ಯವನ್ನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಕಾರ್ಯ ಪದ್ಧತಿ ಬೇರೆ ಇರ್ಬೋದು ಅಷ್ಟೇ. ಹಾಗೆ ಶಿವಾಜಿ ಮಹಾರಾಜರ ಬಗ್ಗೆ ಕೇಳಿದ್ದಿಲ್ಲ, ಸ್ವತಃ ಶಿವಾಜಿಯ ತಂದೆ ಬಿಜಾಪುರದ ಆದಿಲ್ ಶಾಹಿ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ. ಸೈನ್ಯ ಇರಲಿಲ್ಲ, ಹಣ ಇರಲಿಲ್ಲ,
ಗುಡ್ಡಗಾಡು ಜನಗಳಿಗೆ ಸೈನಿಕ ಶಿಕ್ಷಣವನ್ನ ಕೊಟ್ಟು ಅದಕ್ಕೆ ಆ ಹೊತ್ತಿನಲ್ಲಿ ಭೂಷಣ ಕವಿನೇ ಬರೀತಾರೆ, काशी की कला जाती मथुरा मस्जिद होती अगर शिवाजी ना हो तो सुन्नत होती सबके ಅಂತ. ಶಿವಾಜಿ ಇಲ್ಲದೆ ಇದ್ರೆ ನಾವೆಲ್ಲ ಮುಸಲ್ಮಾನರಾಗಬೇಕಾಗಿತ್ತು. ಅದೇ ಮಾತನ್ನು ಇವತ್ತು ನಾವು ಸಂಘಕ್ಕೆ ಹೇಳ್ಬೋದು. ಸಂಘ ಇಲ್ಲದೆ ಇದ್ರೆ ಅದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಜಗಜ್ಯೋತಿ ಬಸವೇಶ್ವರ ಹೇಳಿದ್ದೇನು, ಇವನಾರವ ಎನ್ನಬೇಡ, ಇವ ನಮ್ಮವ